ಗ್ಯಾರಂಟಿಗಳಿಂದ ಸೋಮಾರಿ ಆಗ್ತಾ ಇದ್ದಾರೆ ಅಂತ ರಂಭಾಪುರಿ ಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಂಭಾಪುರಿ ಶ್ರೀ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿರೋದು. ನಮ್ಮ ಮೇಲಿನ ವಿರೋಧಕ್ಕಾಗಿ ಮಾತನಾಡ್ತಾರಾ? ಅನ್ನಭಾಗ್ಯ ವಿದ್ಯಾಸಿರಿಯಿಂದ ಸೋಮಾರಿ ಆಗ್ತಾರಾ? ಅನ್ನಕ್ಕೆ ಕೈ ಚಾಚಬಾರದು ಅಂತ ಅನ್ನಭಾಗ್ಯ ಕೊಟ್ಟೆ, ಬಡವರು ಬದುಕಬಾರ್ದ, ಹಾಗಾದ್ರೆ ಜನರಿಗೆ ಶಕ್ತಿ ಬೇಡವಾ ಅಂತ ಸಿಎಂ ಸಿದ್ದರಾಮಯ್ಯನವರು ಸ್ವಾಮೀಜಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಮ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ಮಾಡಿದ್ದೇನೆ, ಸಹಾಯ ಮಾಡಿದ್ರೆ ಹೇಗೆ ಸೋಮಾರಿಗಳಾಗ್ತಾರೆ? ಶ್ರೀಗಳ ಮಾತಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ, ನನ್ನ ಅನುಭವದಿಂದ ಮಾಡದ್ದು. ನಾನು ನಮ್ಮ ಊರಿನಲ್ಲಿ ಒಂದು 20% ಮಾತ್ರ ನೀರಾವರಿ ಜಮೀನಿದ್ದದು. 20%ಗೆ ಅವ್ರು ಮಾತ್ರ ಭತ್ತ ಬೆಳೆಯರು. ಅವರು ಕೂಡ ದಿನ ಅನ್ನ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಈ ಭತ್ತ ಬೆಳೆದಿದ್ದವರಿದ್ದಾರಲ್ಲ, ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ಣರು, ಇಲ್ಲದೆ ಹೋದ್ರೆ ಹಿಟ್ಟು. ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತೀರ ನೀವು. ವಿದ್ಯಾಸಿರಿ ಆ ಕಾರ್ಯಕ್ರಮ ಮಾಡಿದೆ. ಯಾಕಂತಂದ್ರೆ ಒಂದು ತಿಂಗಳಿಗೆ 1500 ರೂಪಾಯಿ, ವರ್ಷಕ್ಕೆ 10 ತಿಂಗಳಿಗೆ 15,000 ರೂಪಾಯಿ ಕೊಡಕ್ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗೊಬಂದು. ಅದರಿಂದ ಸೋಮಾರಿಗಳಾಗ್ಬಿಡ್ತಾರ? ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವಿ, ಅದರಿಂದ ಸೋಮಾರಿಗಳಾಗ್ತಾರ? ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.